ಪ್ರತಿನಿತ್ಯ ಪೋಷಿಸಿದರೆ ಅದು ಮುಂದೆ ನಿಮ್ಮನ್ನು ಪೋಷಿಸುತ್ತದೆ. ಪ್ರಕೃತಿ ಹೇಳಿಕೊಟ್ಟ ಪಾಠದಿಂದ ಕಲಿಯೋಣ. ಅವರಿಂದ ಅಲ್ಲಿಂದ ಹೊರಗೆ ತಗೊಂಡ್ಬರ್ಲಿಕ್ಕೆ ಒಂದು ರೈಸ್ ಅಂತ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ವಿ. ಅದ್ರ ಬಗ್ಗೆ ಈಗಾಗಲೇ ನಾವು ಶುರು ಮಾಡೋಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ. ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಆ್ಯಂಡ್ ಎಂಪವರ್ ಅಂತ. ನೀವು ಇದರಿಂದ ನನಗೆ ಇದು ಬೇಡಪ್ಪ ಅಂತ ಹೇಳ್ಬಿಟ್ಟು ದೆನ್ ಇನ್ಫಾರ್ಮ್. ನಿಮ್ಮ ಗೆಳೆಯ ಯಾರಾದರೂ ಇದನ್ನ ಮಧ್ಯವಸ್ತು ಸೇವನೆ ಮಾಡ್ತಿದ್ದಾನೆ ಅಂದರೆ ನೀವು ಅದನ್ನ ನೋಡದೇ ಇರೋಂಗೆ ಇದ್ರೆ ನೀವು ಅವನಿಗೂ ಕೂಡ ಅನ್ಯಾಯ ಮಾಡ್ದಂಗೆ, ನಿಮ್ಮ ಕಾಲೇಜಿಗೂ ಕೂಡ ಅನ್ಯಾಯ ಮಾಡ್ದಂಗೆ. ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಲೋಚನೆ ಮತ್ತು ಚಿಂತನೆ ವ್ಯಸನ ಮುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರ ಕೂಡ ವ್ಯಸನ ಮುಕ್ತ ರಾಷ್ಟ್ರ ಆಗಬೇಕು. ಒಂದು ಯುವ ಸಮುದಾಯದಲ್ಲಿ ಒಂದು ಹೊಸ ಇದರ ವಿರೋಧಿಸುವಂಥ ಶಕ್ತಿಯನ್ನು ತುಂಬಿಸಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ, ಪ್ರತಿಯೊಂದು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇಂಥ ಒಂದು ಜಾಗೃತ ಸಮಾವೇಶಗಳನ್ನು ಆಯೋಜನೆ ಮಾಡಿ ಯುವಕರಲ್ಲಿ ಒಂದು ಜಾಗೃತೆಯನ್ನು ತುಂಬುವುದರ ಜೊತೆಗೆ ಈ ಒಂದು ಮಾದಕ ವಸ್ತುಗಳ ವಿರೋಧಿಸ್ತಕ್ಕಂಥ ಒಂದು ಚಿಂತನೆ ಮತ್ತು ಅವರಲ್ಲಿ ಒಂದು ಸಾಮರ್ಥ್ಯತೆಯನ್ನು ಹುಟ್ಟು ಹಾಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಇದನ್ನ ನಿಯಂತ್ರಣ ಮಾಡತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಇದ್ರೂ ಕೂಡ ಅವರ ಜೊತೆಗೆ ನೀವೆಲ್ಲರೂ ಕೂಡ ಒಂದು ಸಹಕಾರ, ಒಂದು ಕೈ ಜೋಡಿಸಿದರೆ ಇದು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇತ್ತೀಚಿನ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಈ ತಾಲೂಕಾ ಮಟ್ಟ ಅನ್ನೋದಕ್ಕಿಂತಲೂ ಜಿಲ್ಲಾ ಮಟ್ಟದಲ್ಲಿ ಮತ್ತು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದನ್ನ ನಾವು ನೋಡಲಿಕ್ಕೆ ಸಿಗ್ತಾ ಇದೆ. ವಿಶೇಷವಾಗಿ ಯುವಕರಲ್ಲಿ ನಾವು ನೋಡ್ತಾ ಇದ್ದೀವಿ. ವ್ಯಸನ ಮಾಡೋದಂದ್ರೆ ಒಂದು ಫ್ಯಾಷನ್ ಆಗಿದೆ. ಡ್ರಿಂಕ್ಸು, ಸಿಗರೇಟು ಇದಂತೂ ಕಾಮನ್ ಆಗ್ತಾ ಇದೆ. ನಾವು ಮೊದಲು ಬಂದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿನಿಗಳು ರಂಗೋಲಿಯನ್ನು ಹಾಕಿ ಆ ರಂಗೋಲಿ ಮುಖಾಂತರ ಅನೇಕ ಚಿತ್ರಗಳನ್ನು ಬಿಡಿಸೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಚಿತ್ರಗಳನ್ನು ಮಾಡಿದ್ವಿ. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಿಗರೇಟು ಮತ್ತು ಅಲ್ಕೋಹಾಲು, ಅನೇಕ ಇಂಥ ವ್ಯಸನ ಆಗ್ತಕ್ಕಂಥ ಮತ್ತು ಅನೇಕ ವ್ಯಸನಕ್ಕೆ ಒಳಗಾಗ್ತಕ್ಕಂಥ ಜನರಲ್ಲಿ ಅದನ್ನ ಜಾಗೃತಿ ಮೂಡಿಸ್ತಕ್ಕಂಥ ಚಿತ್ರಗಳನ್ನು ಮೂಡಿಸಿರ್ತಕ್ಕಂಥದ್ದು ನೋಡಿದರೆ ಬಹುತೇಕ ನಮ್ಮ ಜನರಲ್ಲಿ, ಯುವಕರಲ್ಲಿ ಇನ್ನೂ ಬಹಳಷ್ಟು ಅದರ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆ. ಇವತ್ತು ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಟೊಬ್ಯಾಕೋ ಇರ್ಬೋದು ಮತ್ತು ಅನೇಕ ಹೊರದೇಶದಿಂದ ನಮ್ಮ ದೇಶಕ್ಕೆ ಬರ್ತಕ್ಕಂಥ ಅನೇಕ ಮಾದಕ ವಸ್ತುಗಳನ್ನು ನಾವು ನೋಡ್ತಾ ಇದ್ವಿ. ಈ ಹೆರಾಯಿನ್ ಅಂತ ಒಂದು ಬರ್ತಿದೆ. ಅದು ಹೆರಾಯಿನ್ನು ಬಹುತೇಕ ಒಂದು 200 ಲೀಟ್ರಿಗೆ ಸುಮಾರು 1 ml ಹಾಕಿದರೆ ಸಾಕು. ಸುಮಾರು 200 ಲೀಟರ್ದಷ್ಟು ಮಾದಕ ವಸ್ತು ಸಿದ್ಧ ಆಗುತ್ತೆ. ಅಂಥ ಒಂದು ಮಾದಕ ವಸ್ತುಗಳು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರೋದರಲ್ಲಿ ತಡಿತಕ್ಕಂಥದ್ದು ಕೂಡ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ. ಅಂಥ ವ್ಯಸನಕ್ಕೆ ನಮ್ಮ ವಿದ್ಯಾರ್ಥಿಗಳು ಒಂದ್ಸರಿ ತಗಲಾಕೊಂಡು ಬಿಟ್ರೆ ಇಡೀ ಜೀವನನ ಒಂದು ಹಾಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದು ಬ್ರೌನ್ ಶುಗರ್ ಇರ್ಬೋದು, ಹೆರಾಯಿನ್ ಇರ್ಬೋದು, ಇಂಥ ಬಹಳ ದೊಡ್ಡ ಮಾದಕವಾಗಿರ್ತಕ್ಕಂಥ ಏನು ವಸ್ತುಗಳನ್ನು ಇವತ್ತು ಯುವಕರಲ್ಲಿ ಅಂಟ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸರ್ಕಾರ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಒಂದೇದು ನೀವು ಮಾನಸಿಕವಾಗಿ ನೀವು ಸಿದ್ಧರಾಗಬೇಕು.
ಇಂಥ ವ್ಯಸನದಿಂದ ನಾನು ದೂರ ಇರಬೇಕು. ಅದರ ಜೊತೆಗೆ ವ್ಯಸನ ಮಾಡ್ತಕ್ಕಂಥ ಬೇರೆಯವರನ್ನು ತಡೆಯುವಂಥ ಒಂದು ಪ್ರೇರಣೆ ಕೊಡ್ತಕ್ಕಂಥದ್ದು, ಅದನ್ನು ನಿಲ್ಲಿಸ್ತಕ್ಕಂಥದ್ದು ಕೆಲಸವನ್ನು ಕೂಡ ತಾವು ಜವಾಬ್ದಾರಿ ತಗೋಬೇಕಾಗ್ತದೆ. ತಡಿಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗದೇ ಇದ್ದರೆ ಪೊಲೀಸ್ ಇಲಾಖೆಗೆ ಅದನ್ನು ತಿಳಿಸೋದ್ರ ಮುಖಾಂತರ ಅದನ್ನು ತಡೆಯುವಲ್ಲಿ ಕೂಡ ತಾವು ಕಾರ್ಯಗಳನ್ನು ಇವತ್ತಿನ ಯುವ ಪೀಳಿಗೆ ಮಾಡಬೇಕಾಗ್ತಿದೆ ಅಂತಕ್ಕಂಥದ್ದನ್ನು ಉದ್ದೇಶವನ್ನು ಇಟ್ಕೊಂಡು ನಿಮ್ಮೆಲ್ಲರಿಗೆ ಒಂದು ನಿಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಿ ನಿಮ್ಮ ಬದುಕಿನಲ್ಲಿ ಒಂದು ಸದೃಢವಾಗಿರ್ತಕ್ಕಂಥ ಶರೀರವನ್ನು ಇಟ್ಕೊಳ್ಳೋದ್ರ ಜೊತೆಗೆ ಆರೋಗ್ಯವಾಗಿರ್ತಕ್ಕಂಥ ಶರೀರವನ್ನು ತಾವು ಇಟ್ಕೊಳ್ಳೋದ್ರ ಜೊತೆಗೆ ತಮ್ಮ ಬದುಕಿನಲ್ಲಿ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಜೀವನ ತಾವು ಕಟ್ಕೋಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಇದರಿಂದ ನನ್ನ ಆರೋಗ್ಯ ಕೆಡುತ್ತದೆ. ಇದ್ರ ಸಂಬಂಧ ನಮ್ಮ ಮನೆಯಾಗೆಲ್ಲ ನನಗೆ ಬೈತಾರೆ. ಮನ್ ಟೀಚರ್ ಹೇಳಿದ ನಿಂಗೆ ಗೊತ್ತಿಲ್ಲ ನೀನೇ ಯಾವ ಕಾಲದಾಗಿದ್ಯೋ ಅದೆಲ್ಲ ಆಗಿನ ಕಾಲಕ್ಕೆ ಈಗ ಯಾರು ಬದುಕಂಗಿಲ್ಲ. ನೀವ್ ಒಂದ್ಸಲ ತಗೋರೋ, ನಿಂಗೆ ಏನ್ ಎಫೆಕ್ಟ್ ಅನ್ನೋ ನಿಂಗೆ ಆಮೇಲೆ ಗೊತ್ತಾಗ್ತದೆ. ತಗೊಂಡ್ ಒಂದ್ಸಲ ಟ್ರೈ ಮಾಡೋ ಮಾರಾಯ, ತಗೋ. ಅಯ್ಯೋ ಬ್ರೋ, ಬೇಡ ಬೇಡ, ನನ್ನ ಕನಸು ಆಯಾಸ ಆಗೋದು. ಇದ್ರ ಸಂಬಂಧ ನನ್ನ ಭವಿಷ್ಯ ನಾನು ಹಾಳು ಮಾಡ್ಕೊಳ್ಳಲ್ಲ. ಬೇಡ. ನಾನು ಎಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ, ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ, ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್.